ಪರಾಶಕ್ತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ವೈಕುಂಠ ಏಕಾದಶಿಗೆ ತುಂಬ ವಿಜೃಂಭಣೆಯ ಒಂದು ಅಲಂಕಾರ. ಇವತ್ತು ಲಕ್ಷ್ಮೀ ನಾರಾಯಣನ ಅಲಂಕಾರ ಮಿಕ್ಸಿಂಗ್ ಮಾಡಿ ಎಲ್ಲರಿಗೂ ತಿರುಪ್ತಿ ಲಡ್ಡು ಪ್ರಸಾದವಾಗಿ ಕೊಡ್ತೀವಿ. ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ಹಿಂದೂಗಳದ್ದು ಯಾವ ಒಂದು ಹಬ್ಬ ಬಂದ್ರೇನೋ ಆ ಹಬ್ಬಗಳೆಲ್ಲ ನಾವು ಸಡಗರವಾಗಿ ಸಂತೋಷವಾಗಿ ಚಿತ್ರ ಪೌರ್ಣಮಿಗೆ ದೇವಸ್ಥಾನ ಫುಲ್ ಹೋಮಗಳು. ರಾಜಕೀಯದವರು ಮಾತ್ರ ಅಲ್ಲ, ಸ್ವಾಮೀಜಿಗಳು, ಮಠಾಧಿಪತಿಗಳು ಎಲ್ಲ ನಮ್ಮ ದೇವಸ್ಥಾನದಲ್ಲಿ ಬಂದು ಇಲ್ಲಿ ಮೇಲ್ಮರುವತ್ತೂರು ಅಡಿಗಲಾರು ಬಂದು ಇಲ್ಲಿ ಹೋಮ ಮಾಡಿಸಿ ಇಲ್ಲಿ ಒಂದು ಶಕ್ತಿಪೀಠ ಆಗ್ಬೇಕು ಅಂದ್ರು. ಈ ಜಾಗ ಬಂದು ತಲೆ ಎತ್ತಿ ನೋಡ್ಬೇಕು, ಆ ತರ ಬೆಳೆಯುತ್ತೆ ಅಂದ್ಬಿಟ್ಟು ಎಷ್ಟು 1000 ಜನ ಬಂದ್ರೆ ಎಲ್ಲರಿಗೂ ಡೈನಿಂಗ್ ಟೇಬಲ್ ಅಲ್ಲೇ ಮೇಲೆ ಅಮ್ಮನವರ ಮಂಟಪದ ಮೇಲೆ ಅನ್ನದಾನ ಮಂಟಪ ಇದೆ. ಅನ್ನದಾನ ಮಂಟಪದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಎಲ್ಲರಿಗೂ ವೈಕುಂಠ ಏಕಾದಶಿ ಸರ್ವಸಾಧಾರಣ ಅಲ್ಲ. ಎಲ್ಲಿವರೆಗೂ ಮನುಷ್ಯರು ಭಕ್ತರು ನಂಬಿಕೆ ಇಕ್ಕಿರ್ತಾರೋ ದೇವ್ರ ಮೇಲೆ ಅವಾಗವರೆಗೂ ಪ್ರಪಂಚ ಅಳಿಯಲ್ಲ. ಎಲ್ಲೆಲ್ಲೂ ದೇವ್ರು ಯಾವತ್ತೂ ಮನುಷ್ಯನ್ನ ಅಳಿಸಲ್ಲ. ಉಳಿಸೋಕ್ಕೋಸ್ಕರನೇ ದೇವ್ರು ನಮ್ಮನ್ನು ಕಳಿಸಿರೋದು. ಆ ಮನಸ್ಸು ನಾವು ಬೇರೆ ಒಂದು ಅಮ್ಮನ ಫೋಟೋ ಇಟ್ಕೊಂಡು ಮೇಲ್ಮರುವತ್ತೂರು ಆದಿಪರಾಶಕ್ತಿ ಒಂದು ಫೋಟೋ ಇಟ್ಕೊಂಡು ನಾವು ಇಲ್ಲಿ ಪೂಜೆ ಮಾಡ್ಕೊಂಡಿದ್ವಿ. ನಾವೇನೋ ಸಲ ಹುಡುಗ ಅವಾಗ 40 ವರ್ಷಕ್ಕೆ ಮೊದಲು ಅಂದ್ರೆ ನಾವು ಹೇಗಿರ್ತೀರಿ? ನಾನು ಹೇಳ್ಬೇಕಾರೋದು ಇಷ್ಟೇ, ನಾವು ಸೇವಾಕರ್ತರು, ಭಕ್ತಾದಿಗಳ ಸಹಕಾರ, ದೇವರ ಆಶೀರ್ವಾದ. ಇದು ಗ್ರಾಮದಲ್ಲೂ ಒಂದೊಂದು ದೇವಸ್ಥಾನಗಳು, ಒಂದು ಗೋಪುರ ಇರಬೇಕು. ಆ ಗ್ರಾಮಕ್ಕೆ ಆ ಒಂದು ದೇವಸ್ಥಾನ ಇರುವಂಥದ್ದು ಆ ಗ್ರಾಮನೇ ಕಾಪಾಡುತ್ತೆ.
ವಿಶೇಷ ಅಂದರೆ ಇವತ್ತು ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ವೈಕುಂಠ ಏಕಾದಶಿಗೆ ತುಂಬ ವಿಜೃಂಭಣೆಯ ಒಂದು ಅಲಂಕಾರ, ಭಕ್ತಾದಿಗಳು ನೋಡಿ ಸಂತೋಷ ಪಡುವಂಥ ಒಂದು ಅಲಂಕಾರಗಳನ್ನ ಪ್ರತಿ ವರ್ಷ ನಾವಿಲ್ಲಿ ಮಾಡ್ತೀವಿ. ಈ ಒಂದು ಅಲಂಕಾರದಲ್ಲಿ ವೈಕುಂಠ ದ್ವಾರನೂ ಮಾಡ್ತೀರಿ. ತಾಯಿಗೆ ಯಾವ ಥರ ನಮಗೆ ಮನಸ್ಸಿನಲ್ಲಿ ಇಡಿಸುತ್ತೋ ಆ ಥರ ಅಲಂಕಾರ. ಇವತ್ತು ಲಕ್ಷ್ಮೀ ನಾರಾಯಣನ ಅಲಂಕಾರ. ನಾರಾಯಣ ಬಂದು ಲಕ್ಷ್ಮಿನ ತೊಡೆನಲ್ಲಿ ಕೂರಿಸ್ಕೊಂಡಿರುವಂಥ ಒಂದು ವಿಶೇಷವಾದ ಆಕರ್ಷಣೆಯ ಒಂದು ಅಲಂಕಾರನ ಆದಿಪರಾಶಕ್ತಿ ದೇವಸ್ಥಾನದಲ್ಲಿ ಮಾಡಿದೆ. ಅದೇ ರೀತಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10-11 ಗಂಟೆ ತನಕ ತಿರುಪ್ತಿದು ಲಡ್ಡು ಪ್ರಸಾದ ಕೊಡ್ತೀವಿ. ನಾವು ಪ್ರತಿ ವರ್ಷ ಮಿಕ್ಸಿಂಗ್ ಲಡ್ಡು ಅಂದರೆ ಒಂದೊಂದು ಲಡ್ಡು ಕೊಡೋಕ್ಕಾಗೋದಿಲ್ಲ, ಅಲ್ಲಿ ಕೊಡೋದಿಲ್ಲ. ಆದರೆ ನಾವು ಸ್ವಲ್ಪ ತೊಗೊಂಬರ್ತೀವಿ, ಅದನ್ನ ಮಿಕ್ಸಿಂಗ್ ಮಾಡಿ ಎಲ್ಲರಿಗೂ ತಿರುಪ್ತಿ ಲಡ್ಡು ಪ್ರಸಾದವಾಗಿ ಕೊಡ್ತೀವಿ. ಇದು ಮಾತ್ರ ಅಲ್ಲ, ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ಹಿಂದೂಗಳದ್ದು ಯಾವ ಒಂದು ಹಬ್ಬ ಬಂದ್ರೇನೋ ಆ ಹಬ್ಬಗಳೆಲ್ಲ ನಾವು ಸಡಗರವಾಗಿ ಸಂತೋಷವಾಗಿ ಸಂಭ್ರಮವಾಗಿ ಮಾಡ್ತೀವಿ. ಈ ವೈಕುಂಠ ಏಕಾದಶಿ ಮಾತ್ರ ಮಾಡ್ತೀರಿ ಅಂತಲ್ಲ, ಬೇರೆ ಎಲ್ಲ ನಾವು ಉಗಾದಿ ಹಬ್ಬ ಅಂದರೆ ಅದಕ್ಕೆ ಏನು ಬೇಕು, ಯಾವ ಥರ ಬೇಕು, ಅದಕ್ಕೆಲ್ಲ ಬೇಳೆ ಗೀಳೆ ಎಲ್ಲ ಇಕ್ಕಿ ಒಂದು ವಿಶೇಷ ಪೂಜೆ ಮಾಡಿಸಿ ಅಮ್ಮನಿಗೆ ಅಲಂಕಾರ ಮಾಡ್ತೀರಿ. ಸಂಕ್ರಾಂತಿ ಬಂದರೆ ಕೊಬ್ಬುಗಳೆಲ್ಲ ತೊಗೊಂಬಂದಿಕ್ಕಿ ಬೇವು ಬೆಲ್ಲ ಕಳ್ಳೆ ಇದೆಲ್ಲ ಕೊಡ್ತೀರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು. ಅದೇ ರೀತಿ ಚಿತ್ರಾ ಪೌರ್ಣಮಿ ಇದೆ ನೋಡಿ, 12 ತಿಂಗಳಿಗೆ ಒಂದು ಚಿತ್ರಾ ಪೌರ್ಣಮಿ. ಆ ಚಿತ್ರಾ ಪೌರ್ಣಮಿಗೆ ದೇವಸ್ಥಾನ ಫುಲ್ ಹೋಮಗಳು 11, 9, 18, 27 ಈ ಥರ ಒಂದೊಂದು ವರ್ಷವೂ ಒಂದೊಂದು ಥರ ಅಮ್ಮ ಹೇಳ್ತದೆ. ಆ ಥರ ಆಚೆಗಡೆ ಬಂದು ಪ್ರಧಾನ ಹೋಮ ಒಂದು 7 ಅಡಿಗೆ 7 ಅಡಿ, 9 ಅಡಿಗೆ 9 ಅಡಿ ಒಂದು ಪ್ರಧಾನ ಹೋಮ ಮಾಡ್ತೀವಿ. ಇಲ್ಲಿಗೆ ಬರ್ತಾ ಇರೋವಂಥ ಮುಖ್ಯ ವ್ಯಕ್ತಿಗಳು ಯಾರು ಇಲ್ಲ, ಎಲ್ಲರೂ ಬಂದಿದ್ದಾರೆ. ರಾಜಕೀಯದವರು ಮಾತ್ರ ಅಲ್ಲ, ಸ್ವಾಮೀಜಿಗಳು, ಮಠಾಧಿಪತಿಗಳು ಎಲ್ಲ ನಮ್ಮ ದೇವಸ್ಥಾನದಲ್ಲಿ ಬಂದು ಆ ಅಮ್ಮನವರ ಆಶೀರ್ವಾದ ತೊಗೊಂಡು ಹೋಗಿದ್ದಾರೆ. ಇಲ್ಲಿದು ಒಂದು ಪುಣ್ಯ ಅಂದರೆ ಯಾವುದೋ ಒಂದು ಶಕ್ತಿ ನಮಗೆ ಗೊತ್ತಿಲ್ಲದಾರೋದಿದೆ, ಅದೊಂದು ಗ್ಯಾರಂಟಿ. ಇಲ್ಲಿ ಮೇಲ್ಮರುವತ್ತೂರು ಅಡಿಗಳಾರು ಬಂದು ಇಲ್ಲಿ ಹೋಮ ಮಾಡಿಸಿ ಇಲ್ಲಿ ಒಂದು ಶಕ್ತಿಪೀಠ ಆಗಬೇಕು ಅಂದರು. ಆ ಶಕ್ತಿಪೀಠ ನಾವು ಮಾಡಿದ್ದೀರಿ. ಅದೇ ರೀತಿ ಅವ್ರು ಬಂದಾಗ ಒಂದು ಮಾತು ಹೇಳಿದ್ರು, ಈ ಜಾಗ ಬಂದು ತಲೆ ಎತ್ತಿ ನೋಡ್ಬೇಕು, ಆ ಥರ ಬೆಳೆಯುತ್ತೆ ಅಂದ್ಬಿಟ್ಟು. ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಾ TV ಚಾನಲಲ್ಲಿ, TT ಚಾನಲಲ್ಲಿ ಆ ಥರ ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಆ ಥರ ಬೆಳೆದಿದೆ. ಪ್ರತಿ ಶುಕ್ರವಾರ ದಿನ ಊಟದ ವ್ಯವಸ್ಥೆ ಇದೆ. ಎಷ್ಟು 1000 ಜನ ಬಂದರೆ ಎಲ್ಲರಿಗೂ ಡೈನಿಂಗ್ ಟೇಬಲಲ್ಲೇ ಮೇಲೆ ಅಮ್ಮನವರ ಮಂಟಪದ ಮೇಲೆ ಅನ್ನದಾನ ಮಂಟಪ ಇದೆ. ಅನ್ನದಾನ ಮಂಟಪದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಪ್ರತಿ ಅಮಾವಾಸ್ಯೆ ಪೌರ್ಣಮಿನಲ್ಲಿ ಅಮ್ಮನವರ ಹೋಮ ಇದೆ. ಮೇಯ್ನ್ ಏನಂತ ಹೇಳಿದ್ರೆ, ಯಾವುದೇ ಕಷ್ಟ ಸುಖಗಳಿಗೆ ಅವ್ರಿಗೆ ಕಷ್ಟಗಳಿದ್ರೆ ತೊಂದರೆಗಳಿದ್ದರೆ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿಲಿ ಬಂದು ಇಲ್ಲಿ ಕೊಡುವಂಥ ನವಧಾನ್ಯ ನವಕುಚ್ಚಿಗಳನ್ನ ತಲೆ ಸುತ್ತಿ ಹೋಮದಲ್ಲಿ ಹಾಕಿದ್ರೆ ಅದು ಭಸ್ಮ ಆಯಿತು ಅಂದರೆ ಅವ್ರ ಕರ್ಮ ಹೋಯ್ತು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಜನಗಳು ಅದೇ ಥರನೇ ಅಮಾವಾಸ್ಯೆ ಪೌರ್ಣಮಿ ಅಂದರೆ ತುಂಬ ಜನ ಬರ್ತಾರೆ. ಇಲ್ಲಿ ಕೊಡೋವಂಥ ಅವತ್ತೂ ಪ್ರಸಾದ ವಿನಿಯೋಗ ಇದೆ. 6 ಗಂಟೆ 6:30ಗೆಲ್ಲ ಸ್ಟಾರ್ಟ್ ಮಾಡ್ತೀರಿ ಹೋಮ. 9 ಗಂಟೆ 9:30 ತನಕ ಇರುತ್ತೆ. ಆ 9:30ವರೆಗೂ ಬಂದವಂಥವ್ರು ಎಷ್ಟು 1000 ಜನ ಬಂದರೆ ಅಷ್ಟು ಜನಕ್ಕೂ ಅಮ್ಮನವರ ಪ್ರಸಾದನೂ ಕೊಡ್ತೀವಿ. ಈ ಥರ ನಮ್ಮದು ಕಾರ್ಯಕ್ರಮ ಇಲ್ಲಿ ಪ್ರತಿ ವರ್ಷದಲ್ಲಿ 365 ದಿನವೂ ಅಮ್ಮನವರ ಸಂಭ್ರಮವಾಗಿರ್ತದೆ. ಅದೇ ರೀತಿ ಇವತ್ತು ಅಲಂಕಾರ ನೀವು ನೋಡಿರ್ಬೋದು ಈ TV ಚಾನಲಲ್ಲಿ. ಇದೇ ಅಲಂಕಾರ ನೀವು ಯಾವಾಗನ ಬನ್ನಿ, ಯಾವತ್ತನ ಬನ್ನಿ, ಇದೇ ಥರ ಇರುತ್ತೆ. ಯಾಕೆ ಅಂದರೆ ಅಮ್ಮ ಇಲ್ಲಿ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ. ಆ ತಾಯಿ ನಮಗೆ ಕೊಟ್ಟಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ತಾಯಿ ಕೊಡ್ತಾ ಇದೆ, ನಾವು ಈ ಒಂದು ದೊಡ್ಡ ವಿಶೇಷವಾದ ದೇವಸ್ಥಾನದಲ್ಲಿ ಸಂಭ್ರಮವಾದ ಒಂದೊಂದು ಕಾರ್ಯಕ್ರಮ ಮಾಡ್ತೀರಿ. ಎಲ್ಲರಿಗೂ ವೈಕುಂಠ ಏಕಾದಶಿ ಸರ್ವಸಾಧಾರಣ ಅಲ್ಲ. ದೇವರು ಎಲ್ಲಿದ್ದಾನೆ, ಸ್ವರ್ಗದಲ್ಲಿದ್ದಾರೆ ಅಂತ ಹೇಳ್ತಾರೆ. ಆ ಸ್ವರ್ಗ ಎಲ್ಲಿದೆ ಅಂತ ಹೇಳಿದ್ರೆ ವೈಕುಂಠ ದ್ವಾರದಲ್ಲಿ ಬಂದಾಗೇ ಗೊತ್ತಾಗೋದು, ಓ ದೇವ್ರು ಇಲ್ಲಿದ್ದಾರೆ ಅಂತ, ಸ್ವರ್ಗದಲ್ಲಿದ್ದಾರೆ ಅಂತ. ಆ ಸ್ವರ್ಗನೇ ಇಲ್ಲಿ ನೀವು ನೋಡ್ತಾ ಇರೋದು. ಆ ಸ್ವರ್ಗದಲ್ಲಿ ದೇವ್ರು ಇದ್ದಾರೆ ಅನ್ನೋಂಥ ನಂಬಿಕೆ ಇರೋವರೆಗೂ ಪ್ರಪಂಚ ಇರುತ್ತೆ. ನನ್ನ ಭಾವನೆ, ಎಲ್ಲಿವರೆಗೂ ಮನುಷ್ಯರು ಭಕ್ತರು ನಂಬಿಕೆ ಇಕ್ಕಿರ್ತಾರೋ ದೇವ್ರ ಮೇಲೆ, ಅವಾಗವರೆಗೂ ಪ್ರಪಂಚ ಅಳಿಯಲ್ಲ. ಎಲ್ಲೆಲ್ಲೋ ಅಳಿತದೆ ಗಿಳಿತದೆ, ಅದೆಲ್ಲ ಸುಳ್ಳು. ನನಗೆ ಗೊತ್ತಿದ್ದಂಗೆ ಯಾವುದೂ ಅಳಿಯಲ್ಲ. ನಾವುಗಳು ಅಹಂಕಾರ ಅಹಂಭಾವ ಮಾಡೋದ್ರಿಂದ ಅಳಿತೀರಿ ಹೊರತು ದೇವ್ರು ಯಾವತ್ತೂ ಮನುಷ್ಯನ್ನ ಅಳಿಸಲ್ಲ. ಉಳಿಸೋಕ್ಕೋಸ್ಕರನೇ ದೇವ್ರು ನಮ್ಮನ್ನು ಕಳಿಸಿರೋದು. ಇದು ಒಂದು ಮನಸ್ಸಿನಲ್ಲಿ ಕೇಳಿ. ಎಲ್ಲರಿಗೂ ಆ ಗೋಯಿಂದ ಒಳ್ಳೇದು ಮಾಡಲಿ, ತಿರುಪ್ತಿ ಬಾಲಾಜಿ ಒಳ್ಳೇದು ಮಾಡಲಿ, ತಿರುಪ್ತಿ ವೆಂಕಟರಮಣ ಸ್ವಾಮಿ ಒಳ್ಳೇದು ಮಾಡಲಿ. ಗೋವಿಂದ 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 ಗೋವಿಂದ.
ಇದು 42 ವರ್ಷ ಆಗಿದೆ. ವಾರ್ಷಿಕೋತ್ಸವನು 42ನೇ ವರ್ಷದ ವಾರ್ಷಿಕೋತ್ಸವ ಮುಗಿಸಿದ್ವಿ. ಇವಾಗ 43 ಸ್ಟಾರ್ಟ್ ಆಗ್ತಾ ಇದೆ. ಈಗ ನೀವು ಗುಡಿ ಕಟ್ಟಬೇಕನ್ನ ಯಾಕೆ ಬಂತು ಆ ಮನಸ್ಸು? ನಾವು ಬೇರೆ ಒಂದು ಅಮ್ಮಂದು ಫೋಟೋ ಇಟ್ಕೊಂಡು ಮೇಲ್ಮರುವತ್ತೂರು ಆದಿಪರಾಶಕ್ತಿ ಒಂದು ಫೋಟೋ ಇಟ್ಕೊಂಡು ನಾವು ಇಲ್ಲಿ ಪೂಜೆ ಮಾಡ್ಕೊಂಡಿದ್ರಿ. ಮೇಲ್ಮರುವತ್ತೂರಿಂದ ಸ್ವಾಮೀಜಿಯವರು ಅಡಿಗಲಾರು ಬಂದು ಇಲ್ಲಿ ಒಂದು ಶಕ್ತಿಪೀಠ ಆಗಬೇಕು, ಇಲ್ಲಿ ಒಂದು ಬೆಳವಣಿಗೆ, ನಾವು ಬೇಡೇ ಬೇಡ ಅಂದರೆ ಶಕ್ತಿಪೀಠ. ಅಡಿಗಲಾರವರೇ ಬಂದಾಗ, ಇಲ್ಲಿ ಮೇಲ್ಮರುವತ್ತೂರಿಂದ ಅಡಿಗಲಾರು ಬಂದಾಗ ಅವರೇ ಓಮದ ಕಮಿಟಿನ ಕಳಿಸಿ ಇಲ್ಲಿ ಶಕ್ತಿ ಇದೆ, ಈ ಶಕ್ತಿನ ನೀವು ಆಚೆ ಕಡೆ ತೊಗೊಂಬನ್ನಿ, ನಿನ್ನ ಕೈನಲ್ಲಿ ಆಗುತ್ತೆ ಅನ್ನೋ ಒಂದು ಭಾವನೆ ಮೇಲೆ ಅವ್ರು ಹೇಳಿದ್ರು. ನಾವೇನೋ ಸಲ ಅವಾಗ 40 ವರ್ಷಕ್ಕೆ ಮೊದಲು ಅಂದರೆ ನಾವು ಹೇಗಿರ್ತೀರಿ, ವಯಸ್ಸು, ಆ ವಯಸ್ಸಿನಲ್ಲಿ ಇದೆ, ನಾವು ಹೇಳ್ತಾರೆ ನಾವು ಮಾಡೋಣ ಅಂತ ಮಾಡಿದ್ರೆ ಇವತ್ತಿನ ದಿನ ನಮಗೆ ಎಷ್ಟು ತೃಪ್ತಿಯಾಗಿದೆ ಅಂದರೆ ಅಷ್ಟು ತೃಪ್ತಿಯಾಗಿದೆ. ಜನಸೇವೆನೇ ಜನಾರ್ದನ ಸೇವೆ ಅಂತಾರೆ. ಆ ಜನಗಳ ಸೇವೆ ಮಾಡ್ತಾ ಇರೋದು ಮನಸ್ಸು ತೃಪ್ತಿಯಾಗಿದೆ. ಎಷ್ಟು ವರ್ಷದಿಂದ ನಾವು ಇವಾಗ 30 ವರ್ಷದಿಂದ ಈ ಅನ್ನದಾನ, ಅಭಿಷೇಕ, ಅಲಂಕಾರಗಳು ನಡೀತಾನೇ ಇದೆ. ಪ್ರತಿದಿನ ಅನ್ನದಾನ ಬಂದು ಒಂದು 15 ವರ್ಷದಿಂದ ನಾವು ಮೇಲ್ಗಡೆ ಚೌಟ್ರಿ ಮಾಡಿದ್ವಿ. ಆ ಚೌಟ್ರಿ ಮಾಡಾದ್ಮೇಲೆ ಪ್ರತಿ ಶುಕ್ರವಾರ ದಿನ ಸುಮಾರು ಒಂದು 800ರಿಂದ 1000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತೀವಿ. ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ 1000 ಭಕ್ತಾದಿಗಳ ಪ್ರಸಾದ ವಿನಿಯೋಗ ಕೊಡ್ತಾ ಇದ್ವಿ. ಪ್ರಸಾದ ನಾವು ಬಂದವರಿಗೆಲ್ಲ ಪ್ರಸಾದ ಕೊಡ್ತೀವಿ. ಸ್ಟಾರ್ಟಿಂಗ್ ಎಷ್ಟು ಸ್ಟಾರ್ಟ್ ಮಾಡಿದ್ದು? ನಾವು ಸ್ಟಾರ್ಟಿಂಗಿಂದನೂ ಅದೇ ಮಾಡ್ತಾ ಇದ್ದೀವಿ. ಯಾಕೆಂದರೆ ಬೆಳೆದಿದ್ಬಿಟ್ಟಿತ್ತು. 15 ವರ್ಷಕ್ಕೆ ಮೊದಲೆಲ್ಲ ಈ ದೇವಸ್ಥಾನ ಬೆಳೆದ್ಬಿಡ್ತು. ಆ ಬೆಳೆದ ಮೇಲೆ ನಾವೇನು ಮಾಡಿದ್ರೆ ಅದೇ ಥರನೇ ಅವಾಗಿಂದ ಇವಾಗವರೆಗೂ ಅದೇ ಪ್ರಸಾದನೇ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಬರ್ತಾ ಇದ್ವಿ. ಮೊದಲು ಹೋಮ ಮಾಡಿದ್ರೆ ಕೆಂಪುಕೋಟೆ ಶಿವನ ದೇವಸ್ಥಾನದವರೆಗೂ ಇಲ್ಲಿ ಕ್ಯೂ ಇರೋದು. ಇವಾಗ ಹಿಂದೂ ಸಮುದಾಯ ಸ್ವಲ್ಪ ಇದಾಗಿದೆ, ಎಲ್ಲ ಕಡೆ ನಮ್ಮ ಓಂ ಶಕ್ತಿ ಬೆಳೆದು ಬಿಟ್ಟಿದೆ. ಆದ ಕಾರಣ ಸ್ವಲ್ಪ ಜನ ಬರ್ತಾರೆ. ಮೊದಲೆಲ್ಲ ನಮ್ಮ ದೇವಸ್ಥಾನದಲ್ಲಿ ಹೋಮ ಅಂದರೆ ಸುಮಾರು ಕಿಲೋಮೀಟರ್ ಗಟ್ಟಲೆ ನಿಂತಿರೋರು ಅಮ್ಮನವರ ಆಶೀರ್ವಾದ ತೊಗೊಳಕ್ಕೆ. ಆದರೆ ಇವಾಗ ಬಂದು ಓಂ ಶಕ್ತಿ ಮೇಲ್ಮರುವತ್ತೂರು ಆದಿಪರಾಶಕ್ತಿ ದೇವಸ್ಥಾನ ಬಂದು ಇಡೀ ಕರ್ನಾಟಕದಲ್ಲಿ ಸುಮಾರು 100 ದೇವಸ್ಥಾನಗಳಾಗೋಗ್ಬಿಟ್ಟಿದೆ. ಸ್ವಲ್ಪ ಜನ ಕಮ್ಮಿ ಇದೆ, ಆದ್ರೂ ಭಕ್ತಿ ತುಂಬ ಚೆನ್ನಾಗಿದೆ. ಇಲ್ಲಿ ನಡೆಸ್ತಾ ಇದ್ದೀರಿ. ಆದಿಪರಾಶಕ್ತಿ ಶಕ್ತಿ ಕೊಟ್ಟಿರೋವರೆಗೂ ನಾವು ನಡೆಸ್ಕೊಂಡು ಹೋಗ್ತೀವಿ. ಭಕ್ತಾದಿಗಳ ಸಹಕಾರ ನಾನು ಹೇಳ್ಬೇಕಾರೋದು ಇಷ್ಟೇ, ನಾವು ಸೇವಾಕರ್ತರು ಸೇವೆ ಮಾಡ್ತಾಯಿದ್ವಿ. ಭಕ್ತರುಗಳು ಕೊಡುವಂಥ ಕಾಣಿಕೆಯಿಂದ, ಭಕ್ತರುಗಳು ಕೊಡೋ ಒಂದು ಮನಸ್ಸು ಧೈರ್ಯದಿಂದನೇ ಈ ಸೇವೆ ಎಲ್ಲ ನಾವು ಮಾಡ್ತಾಯಿದ್ವಿ. ನಮ್ಮ ಒಬ್ಬರಿಂದ ದೇವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ, ಒಂದು ಕುಟುಂಬನೇ ನಡೆಸೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಇವತ್ತಿನ ದಿನ ಎಷ್ಟು ಸಂಪಾದನೆ ಮಾಡ್ತಾರೆ, ಮಾಡೋಕ್ಕಾಗ್ತಲ್ಲ. ಆದರೆ ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಅನ್ನದಾನ, ಈ ಅಲಂಕಾರಗಳು ಇದೆಲ್ಲ ನಡೆಸಬೇಕು ಅಂದರೆ ತುಂಬ ಕಷ್ಟ ಇದೆ. ಭಕ್ತಾದಿಗಳ ಸಹಕಾರ, ದೇವರ ಆಶೀರ್ವಾದ, ಇವೆರಡಿಂದನೇ ನಾವು ಇವತ್ತಿನ ದಿನ ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಎಲ್ಲ ದೇವಸ್ಥಾನ ಮಂದಿರಗಳು ಬೆಳಿಬೇಕು. ಬೆಳೆದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರೋಕ್ಕಾಗೋದು. ಇವತ್ತಿನ ದಿನ ದುಷ್ಟಶಕ್ತಿಗಳಿಗೆ ಎಷ್ಟೋ ಕಡೆ ಮಕ್ಕಳುಗಳು ಅಧ್ವಾನ ಆಗ್ತಾ ಇದ್ದಾರೆ. ಮಕ್ಕಳುಗಳನ್ನ ಫಸ್ಟ್ ದೇವಸ್ಥಾನಗಳು ಕರ್ಕೊಂಬನ್ನಿ, ಮಕ್ಕಳನ್ನ ಬೆಳೆಸಿ. ಎಲ್ಲ ಹಳೆ ದೇವಸ್ಥಾನಗಳೆಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿ ನೋಡಿ. ಇವತ್ತಿನ ದಿನ ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಕಪಿಲ್ ದೇವ್ ಹೋದರು, ಅವ್ರು ಹೋದರು, ಇವ್ರು ಹೋದಂತೆ. ಈ ಥರ ಚಿಕ್ಕ ಚಿಕ್ಕ ದೇವಸ್ಥಾನ ಬೆಳೆಸಲಿ ಅವರೆಲ್ಲ. ರಾಜಕೀಯದವರಾಗಲಿ, ಚಿತ್ರ ನಟಿಯರಾಗಲಿ, ಆಮೇಲೆ ಈ ಕ್ರಿಕೆಟ್ನವರಾಗಲಿ, ಚಿಕ್ಕ ಚಿಕ್ಕ ದೇವಸ್ಥಾನಕ್ಕೆ ಹೋಗಿ ನೀವು ಒಂದು ಸಲ ನೀವು ಆ ದೇವಸ್ಥಾನಗಳಿಗೆ, ಹಳೆ ದೇವಸ್ಥಾನಗಳು ಓಡ್ ಬಂದುಬಿಟ್ರೆ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋಗುತ್ತೆ. ನೀವು ಕಾಣಿಕೆ ಕೊಡೋದು ಬೇಡ, ನೀವು ದುಡ್ಡು ಕೊಡೋದು ಬೇಡ, ಆದರೆ ನೀವು ಹೋಗ್ಬಿಟ್ಟು ಬಂದರೆ ಅಲ್ಲಿ ಏನೋ ಶಕ್ತಿ ಇದೆ ಅಂದ್ಬಿಟ್ಟು ಎಲ್ಲ ಕಡೆಯಿಂದನೂ ಜನ ಬಂತು ಅಂದರೆ ಆ ದೇವಸ್ಥಾನ ಬೆಳೆಯುತ್ತೆ, ಹಿಂದೂ ಸಮುದಾಯ ಬೆಳೆಯುತ್ತೆ. ದಯವಿಟ್ಟು ದೊಡ್ಡವರೆಲ್ಲ ಸುಮಾರು ಜನ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ಇರುವಂಥ ಸ್ಥಳದಲ್ಲಿ ನೀವು ಮಾಡ್ತೀರಾ. ಇರುವಂಥ ಸ್ಥಳದಲ್ಲಿ ಕೋಟಿ ಲಕ್ಷ ತೊಗೊಂಡೋಗಿ ಕೊಡ್ತೀರಾ. ಇಲ್ದಾರ ಸ್ಥಳದಲ್ಲಿ ಬೆಳೆಸಿ, ಅವಾಗೇನೆ ನಿಮಗೆ ಒಂದು ಶಕ್ತಿ, ನೀವು ಬೆಳೆಸಿದ್ರಿ ಅನ್ನೋಂಥ ಒಂದು ಹೆಸರಿರುತ್ತೆ. ನಾವು ಚಿತ್ರನಟರಾಗ್ಬೋದು, ರಾಜಕೀಯದವರಾಗ್ಬೋದು, ಮತ್ತು ಈ ಕ್ರಿಕೆಟು ಅದು ಇದು ಅಂತ ಹೇಳ್ತಾರೆ, ಅವರೆಲ್ಲ ದೊಡ್ಡವರು ಈ ಚಿಕ್ಕ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸಲ ವಿಡಿಯೋ ಮಾಡಿಸಿ ನೀವು ಎಲ್ಲರಿಗೂ ಕಳಿಸಿ ನೋಡಿ. ಆ ದೇವಸ್ಥಾನ ಬರೋ ವರ್ಷದಲ್ಲಿ, ನೀವು ಬರೋ ವರ್ಷಕ್ಕೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿರ್ತದೆ. ಹಳೆ ದೇವಸ್ಥಾನಗಳನ್ನ ಸ್ವಲ್ಪ ಬೆಳೆಸಿ. ಹಳೆಯ ದೇವಸ್ಥಾನಗಳು ಇವತ್ತು ಪೂರ್ವ ಕಾಲದ ದೇವಸ್ಥಾನಗಳು ಎಷ್ಟೋ ಇದೆ. ಆ ದೇವಸ್ಥಾನಗಳು ಬೆಳೆದ ಅಂದರೆ ನಾವು ಬೆಳೀತೀರಿ. ಆ ದೇವಸ್ಥಾನಗಳು ಯಾವಾಗ ಅಳೀತದೋ ನಾವು ಅಳೀತಾ ಇದ್ದೀರಿ. ದಯವಿಟ್ಟು ಸಾರ್ವಜನಿಕರು, ಭಕ್ತರುಗಳು ಈ ಒಂದು ಕಾರ್ಯನ ನಿಮ್ಮ ಊರಿನಲ್ಲಿರುವಂಥದ್ದು, ನಿಮ್ಮ ಪಕ್ಕದಲ್ಲಿರುವಂಥ ದೇವಸ್ಥಾನಗಳನ್ನ ಚೆನ್ನಾಗಿ ಬೆಳೆಸಿ. ಅವಾಗೇನೆ ಅಲ್ಲಿರುವಂಥ ಒಂದು ಶಕ್ತಿ ಎಲ್ಲರಿಗೂ ಗೊತ್ತಾಗುತ್ತೆ. ಆ ಊರೂ ಜನ ಸೇರ್ಕೊಂಡು ಅದನ್ನು ಬೆಳೆಸ್ತಾರೆ. ನಾವು ಒಬ್ಬರು ಕೈ ಇಕ್ಕಿದ್ರೆ
10 ಜನ ಬರ್ತಾರೆ, 10 ಜನ ಬರೋ ಜಾಗದಲ್ಲಿ 100 ಜನ ಬರ್ತಾರೆ. ಆ ದೇವಸ್ಥಾನ ಬೆಳೆಯುತ್ತೆ, ನಿಮ್ಮ ಹೆಸರು ಉಳಿಯುತ್ತೆ. ಒಂದು ಗ್ರಾಮದಲ್ಲೂ ಒಂದೊಂದು ದೇವಸ್ಥಾನಗಳು, ಒಂದು ಗೋಪುರ ಇರಬೇಕು, ಒಂದು ತೇರು ಇರಬೇಕು. ಆ ಗ್ರಾಮಕ್ಕೆ ಆ ಒಂದು ದೇವಸ್ಥಾನ ಇರೋವಂಥದ್ದು ಆ ಗ್ರಾಮನೇ ಕಾಪಾಡುತ್ತೆ. ಆ ಒಂದು ದೇವಸ್ಥಾನ ಇಡೀ ಗ್ರಾಮನೇ ಕಾಪಾಡುತ್ತೆ. ಅಲ್ಲಿ ಒಂದು ಭಜನೆ, ಒಂದು ದೇವ್ರದ್ದು ಒಂದು ಇದು, ನೀವು ಒಂದೊಂದು ಮನೆಯಲ್ಲಿ ಒಂದೊಂದು ದಿನ ಎತ್ಕೊಂಡ್ರೆ ಸಾಕು ಆ ಪೂಜೆಗಳು. ಒಂದೊಂದು ಮನೆಯಲ್ಲಿ ಊರಿನಲ್ಲಿರುವಂಥವ್ರು ಒಂದೊಂದು ದಿನ ಎತ್ಕೊಂಡ್ರೆ ವರ್ಷಕ್ಕೆ ಒಂದು ಸಲ ನಿಮಗೆ ಪೂಜೆ ಬರುತ್ತೆ. ಆ ಥರ ನೀವು ಆ ದೇವಸ್ಥಾನನ ಬೆಳೆಸ್ಬೋದು. ನಾವುಗಳು ಸೇರಿಕೊಂಡು ಬೆಳೆಸಿದ್ರೆ ಮಾತ್ರ ಊರನ್ನು ಬೆಳೆಯಿಸ್ದಂಗೆ ಆಗುತ್ತೆ, ಊರಿನಲ್ಲಿರುವಂಥ ದೇವಸ್ಥಾನಗಳು ಬೆಳೆಸಂಗೆ ಆಗುತ್ತೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ತಪ್ಪು ಮಾಡ್ತಾ ಇದ್ದೀರಿ. ಯಾವುದೋ ಬೇರೆ ಊರುಗಳಿಗೆ ಹೋಗಿ ನಾವು ಅಲ್ಲಿ ಇಲ್ಲಿ ಬೆಳೆಸೋದಕ್ಕಿಂತ ನಮ್ಮ ಜಾಗದಲ್ಲಿರುವಂಥ ಒಂದು ದೇವಸ್ಥಾನಗಳ ಮಂದಿರಗಳನ್ನ ಒಂದು ಬೆಳೆಸೋದ್ರಿಂದ ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ, ಅಲ್ಲಿ ಒಂದು ದೇವಸ್ಥಾನ ಬೆಳೆಯುತ್ತೆ. ನಿಮ್ಮ ಹೆಸರು ಯಾವಾಗಿರುತ್ತೆ, ನಿಮ್ಮ ದೇವಸ್ಥಾನ ನೋಡಿಕೊಂಡು ಬೇರೆ ಊರುಗಳಿಂದ ಎಲ್ಲ ಭಕ್ತಾದಿಗಳು ಬರ್ತಾರೆ. ದಯವಿಟ್ಟು ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಗ್ರಾಮ ಉಳಿಯುತ್ತೆ, ನೀವು ಉಳಿತೀರ, ಎಲ್ಲರೂ ನಿಮ್ಮ ಕುಟುಂಬಗಳಿಗೆ ಒಂದು ಒಳ್ಳೆಯದಾಗುತ್ತೆ. ದಯವಿಟ್ಟು ಈ ಒಂದು ವಿಶೇಷವಾದ TV ಚಾನಲ್ನ ನೋಡಿದಂಥವ್ರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಿ. ಅದೇ ರೀತಿ ಆದಿಪರಾಶಕ್ತಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಸುಖನೋ ಭವಂತು.